ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಅಪ್ಪೂಸ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸಮ್ಮರ್ಗೆ ಹೇಳಿ ಮಾಡಿಸಿರುವಂಥ ಬೆಸ್ಟ್ ರೆಸಿಪಿ ಇದು. ಈ ರೆಸಿಪಿನ ನೀವು ಒಂದ್ಸತಿ ಮನೇಲಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕನ್ನಿಸ್ಬೇಕು, ಆ ಥರ ಇರುತ್ತೆ ಇದು. ಬನ್ನಿ ನಮ್ಮ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿದ್ದೀನಿ. ಸುಮಾರು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ನೀರು ಒಂದು 5 ನಿಮಿಷ ಕಾಯಿಲಿ. ನೀರು ಚೆನ್ನಾಗಿ ಕಾದಿದೆ. ಇವಾಗ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಸಾಬುದಾನ ಹಾಕ್ತಾಯಿದ್ದೀನಿ. ಸಾಬುದಾನನ ಇವಾಗ 15 ಮಿನಿಟ್ಸು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಮ್ಯಾಂಗೋ ತೊಗೊಂಡಿದ್ದೀನಿ. ಮ್ಯಾಂಗೋನ ಇವಾಗ ಕಟ್ ಮಾಡಿಕೊಂಡು ಅದು ಪಲ್ಪ್ ಎಲ್ಲ ತೆಗೆಯೋಣ. ಇದು ಇವಾಗ 15 ನಿಮಿಷ ಆಗಿದೆ. ಚೆನ್ನಾಗಿ ಕುದ್ದಿದೆ ಇದು. ಇವಾಗ ಇದನ್ನ ಸೋಸ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿರುವಂತಹ ಮ್ಯಾಂಗೋ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಿಲ್ಕಿ ಮೇಡ್ ಅವರ ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ರೆಗ್ಯುಲರ್ ಹಾಲನ್ನ ಹಾಕೋಬೋದು. ಇದರಲ್ಲೇ ಶುಗರ್ ಇರೋದ್ರಿಂದ ಮತ್ತೆ ಶುಗರ್ ಹಾಕುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ನಾನಿಲ್ಲಿ 4 ಚಮಚ ಕಂಡೆನ್ಸ್ ಮಿಲ್ಕ್ನ ಹಾಕ್ತಿದ್ದೀನಿ. ಈ ರೆಸಿಪಿಗೆ ಇದೇ ಥಿಕ್ನೆಸ್ ಕೊಡುತ್ತೆ. ಇದನ್ನ ಹಾಕೋದ್ರಿಂದ ರೆಸಿಪಿ ತುಂಬ ಥಿಕ್ಕಾಗಿ ಬರುತ್ತೆ. ಅರ್ಧ ಕಪ್ಪು ಕೋಕೋನಟ್ ಮಿಲ್ಕ್. ಇದನ್ನ ನಾವು ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ. ಇವಾಗ ಇಲ್ಲಿದು ಸ್ಮೂತಾಗಿ ಪೇಸ್ಟ್ ಆಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟ್ನ ಇದಕ್ಕೆ ಹಾಕೋಣ. ಸುಮಾರು ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ. ಮತ್ತು ಮುಂಚೆನೇ ಬಾಯ್ಲ್ ಮಾಡ್ಕೊಂಡಿರುವಂತಹ ಸಾಬುದಾನನ ಹಾಕ್ತಾಯಿದ್ದೀನಿ. ಇದನ್ನ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಐಸ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ. ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಪೀಸಸ್. ಇದು ಇವಾಗ ಆಗಿದೆ. ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕೊಳ್ಳೋಣ. ಮ್ಯಾಂಗೋ ಸಾಬುದಾನ ಫ್ಲೋಟ್ ರೆಡಿಯಾಗಿದೆ. ಸಮ್ಮರ್ಗೆ ಬೆಸ್ಟ್ ಕೂಲ್ ಡ್ರಿಂಕ್. ಪ್ರತಿ ಸಿಪ್ನಲ್ಲೂ ಮಾವಿನ ರುಚಿ, ಸಬ್ಬಕ್ಕಿಯ ಮೃದು ಸಿಗುತ್ತೆ ಇದರಲ್ಲಿ. ಇದನ್ನ ಒಂದು ಸತಿ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕನ್ನಿಸುತ್ತೆ, ಆ ಥರ ಇರುತ್ತೆ ಈ ರೆಸಿಪಿ. ಈ ರೆಸಿಪಿನ ನೀವು ಮನೆಯಲ್ಲಿ ಒಮ್ಮೆ ಅದು ಟ್ರೈ ಮಾಡಿ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಈ ರೆಸಿಪಿನ ನೀವು ಮನೆಯಲ್ಲೇ ಮ್ಯಾಂಗೋ ನ್ಯಾಚುರಲ್ ಫ್ರೂಟ್ಸ್ ತಂದು ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.